ಇವರು ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸ್ಯ ಬೈಲು ಊರಿನವರು ಇವರು. ಅಲ್ಲಿ ತೊಂಬಟ್ಟು ಅನ್ನೋ ಗ್ರಾಮದಿಂದ ಬಂದಿರುವರು. ಅವರಿವತ್ತು ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀಪಾಲ್ರವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೀನಿ ಅಂತ ಬಂದಿದ್ದಾರೆ. ಅವರೀಗ ಮಾಧ್ಯಮದ ಮುಂದೆ ಅವರ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ, ದಾಖಲಿಸ್ತಾರೆ. ಆದೇಶದ ಪ್ರಕಾರ ಇದೆ. ಅದರಲ್ಲಿ 3 ಕ್ಯಾಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ. ಒಂದು ಎ ಕ್ಯಾಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ ಇರುವವರು, ಅಂದರೆ ಎ ಕ್ಯಾಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರು. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರು. ಇನ್ನೊಂದು 3ನೇ ಸಿ ಕ್ಯಾಟಗರಿಯಲ್ಲಿ 2 ಲಕ್ಷ ಇದೆ. 2 ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್, ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥವ್ರು, ಅವರನ್ನು ಒಳಗೊಂಡಿರುವಂಥದ್ದು. ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೀವಿ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಮೊದಲ 2 ವರ್ಷದ ಒಳಗಡೆ ಈಗ 7 ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ 3 ಲಕ್ಷವನ್ನು ಕೊಡ್ತಾರೆ. ನಂತರ 1 ವರ್ಷದ ನಂತರ 2 ಲಕ್ಷ, ಆಮೇಲೆ 2ನೇ ವರ್ಷ ಆಗುವಾಗ ಪುನಃ ಉಳಿದ 2 ಲಕ್ಷವನ್ನು ಕೊಡ್ತಾರೆ. ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ. ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ದರೆ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಇದೆ. ಅದರಿಂದಾಗಿ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಪರಿಸ್ಥಿತಿ ವಲ್ಲ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸಲಹೆಯೊಂದಿಗೆ ಟಿ ವಿಯಲ್ಲಿ ಬರೀತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅನಿಸ್ಕೊಂಡು ಬಂದಿದ್ದರು.